ಒಳ್ಳೆ ಓಕೆ ಮೇನ್ ಇಂಪಾರ್ಟೆಂಟ್ ಕನ್ನಡ ಪರ್ಸನ್ ಕನ್ನಡ ಓನ್ಲಿ ಧೋನಿ ಫ್ಯಾನ್ ಅಂತಾರೆ. ಒಂದ್ ಸೆಕೆಂಡ್ ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ಈಗ ಒಂದ್ ಸೆಕೆಂಡ್ ಓನ್ಲಿ ಅವ್ರು ಧೋನಿ ಫ್ಯಾನ್ ಅಂತ ಹೇಳಿದ್ರು. ನಾವು ಕರ್ನಾಟಕ ಅಭಿಮಾನಿ. ಯಾರೇ ಇವರೇ ಆಗ್ಲಿ ನಾವು ಆರ್ಸಿಬಿ ಸಪೋರ್ಟ್. ಇವರೇ ಆಡಿದ್ರೆ ಆರ್ಸಿಬಿ ಸಪೋರ್ಟ್. ಆರ್ಸಿಬಿ ಮೇನ್ ಇಂಪಾರ್ಟೆಂಟ್. ಆರ್ಸಿಬಿ ಕರ್ನಾಟಕ ಟೀಮು. ಹೊಡಿಯೋರೆ ಚೆನ್ನಾಗಿ ಅಂತ ತಿಳ್ಕೊತೀವಿ ನಾವು. ಕಾರಣ ಅಂದ್ರೆ ಇಲ್ಲಿ ಬಂದಾಗ ನಾವು ಹೊಡಿತೀವಿ, ಈ ಸರಿನೂ ಹೊಡಿತೀವಿ. ಅದೇ ಈಗ ನಾವು ಸೋತು ಅದೆಂತಾರಲ್ಲ, ಸೋಲ್ ಗೆಲ್ಲೋನ್ಗೆ ಅದೇ ಸೋಲ್ತೀವಿ ಗೆಲ್ತೀವಿ. ಅದು ಆಟ ಅಂದಾಗ ಸೋಲು ಗೆಲುವು ಇಂಪಾರ್ಟೆಂಟ್ ನಡೆಯುತ್ತೆ. ಅದು ಗೆಲ್ಬೇಕಂತಾನೆ ಇಲ್ಲ. 2 ಮ್ಯಾಚ್ ಗೆದ್ರು ನಾವು ಫೈನಲ್ ಹೋಗಿ ಗೆದಿಬಹುದು. ನಾವು ನಡೆಯುತ್ತೆ. ಆಟ ಅಂದ್ಮೇಲೆ ಸೋಲು ಗೆಲುವು ನೋಡೋಣ. ಯಾರು ಗೆದ್ರೇನೋ ನಡಿ ಆಟ. ಇವತ್ತು ಇಲ್ಲಿ ಅಂದ್ರೆ ಫೈನಲ್ ಅಂತ ಗೆದಿತೀವಿ ಅಲ್ಲ, ಗೆಲ್ಲಿ ನಮಗೂ ಖುಷಿನೇ. ನಮ್ಮ ಕನ್ನಡದವ್ರು ಗೆದ್ರೆ ನಮಗೂ ಖುಷಿನೇ. ಧೋನಿ ಬಗ್ಗೆ ಅಭಿಮಾನ ಐತೆ. ಬಟ್ ನಮ್ ಕರ್ನಾಟಕ ಟೀಮ್ ಗೆಲ್ಲಬೇಕು, ನಮ್ ಕೊಹ್ಲಿ ವಿನ್ ಆಗ್ಬೇಕು, ಆರ್ಸಿಬಿ ವಿನ್ ಆಗ್ಬೇಕು. ಯಾಕಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ಟೀಮ್ ಇಂಪಾರ್ಟೆಂಟ್. ನಮಗೆ ಕನ್ನಡ ಅಭಿಮಾನ ಇರೋದು. ಸೊ ಧೋನಿ ನಾವು ಹೇಟ್ ಮಾಡಲ್ಲ, CSK ವೇಟ್ ಮಾಡ್ತೇವೆ. ಯಾಕಂದ್ರೆ ಅವ್ರು ಚೆನ್ನೈದವರು, ನಮಗೆ ತಮಿಳ್ನಾಡಿಗೆ ಆಯ್ ಬರಲ್ಲ. ನಮ್ಗೆ ಏನಂದ್ರೆ ಕರ್ನಾಟಕ ಇಂಪಾರ್ಟೆಂಟ್. ಸೊ ನಾವು ಕನ್ನಡಿಗರು, ನಾವು ಯಾರೇ ಕಾರಣಕ್ಕೂ ಕೊಹ್ಲಿ ವಿನ್ ಆಗ್ಬೇಕು, ಆರ್ಸಿಬಿ ವಿನ್ ಆಗ್ಬೇಕು. ನಮ್ಗೆ ಯಾವತ್ತು ಆರ್ಸಿಬಿ ಮೇನ್ ಇಂಪಾರ್ಟೆಂಟ್, ಕನ್ನಡ ಇಂಪಾರ್ಟೆಂಟ್. ಇವರೆಲ್ಲ CSK ಅಭಿಮಾನಿಗಳು. ಸೊ CSK ಓನ್ಲಿ ಧೋನಿ ಪರವಾಗಿ, ಇವ್ರು ಇರೋರು ಧೋನಿ ಪರವಾಗಿ, ಅವರ ನಾವಿರೋದು ಕರ್ನಾಟಕ ಪರವಾಗಿ. ನಾವು ಯಾವುದೇ ಪ್ಲೇಯರ್ ಆಗ್ಲಿ ಕನ್ನಡ RCB ಪರವಾಗಿ, ಯಾರೇ ಇವರೇ ಆಡ್ಲಿ ನಾವು RCB ಅಭಿಮಾನಿ. ಯಾಕೆ ಹೇಳಿ, ಕರ್ನಾಟಕ ಟೀಮು ನಮ್ದು ಅಭಿಮಾನ. ನಾವು ಕಾವೇರಿ ಸಲಗ ನಾವು ಹೋರಾಡೋರು. ಇನ್ನೊಂದು ನಾವು ಉತ್ತರ ಕನ್ನಡ ಮಂದಿ, ಬಿಜಾಪುರ ಮಂದಿ, ನಾವು ಯಾವತ್ತೂ RCB ಪರವಾಗಿ ಇದ್ದೇ ಇರ್ತೇವೆ. ನಮ್ಮ ಅನಿಸಿಕೆ. ಈಗ ನಾವು CSK ಸೋಲಿಸ್ತೇವೆ. ಯಾಕೇಳಿ, ನಾವು CSK ಸೋಲಿಸ್ತೇವೆ. ನಮ್ ಕಾನ್ಫಿಡೆಂಟ್ ಅದು. ಯಾಕೇಳಿ, ಧೋನಿ ಇಲ್ಲ. ಧೋನಿ ಇದ್ರೇನೆ ಅವ್ರದ್ದು ಆಟ. ಧೋನಿ ಇಲ್ಲ ಅಂದ್ರೆ ಏನು ಆಟ ಇಲ್ಲ ಅವ್ರದ್ದು. ಧೋನಿ ಬಿಟ್ಟೋದ್ರೆ CSK ಕರ್ನಾಟಕದಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡಿ ಅಂತೇಳಿ ನಾನು ಅವಾಗ ಆನ್ಸರ್ ಕೊಡ್ತೀನಿ. ಯಾಕೇಳಿ, ಹೋಮ್ ಸ್ಟೇಟ್ ಅಲ್ಲಿ ಧೋನಿ ಅದ ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದ ಅವ್ರಿಗೆ ಸಪೋರ್ಟ್ ಇರೋದು. ಹೌದಾ? ಸೊ ಧೋನಿ ಬಿಟ್ರಂದ್ರೆ ಧೋನಿ ರಿಟೈರ್ಮೆಂಟ್ ಕೊಡ್ಲಿ, ಅವಾಗ ಯಾರು ಧೋನಿ ಪರವಾಗಿ ಯಾರು ಆಡಲ್ಲ. CSK ಅನ್ನೋದು ಯಾವುದೋ ಒಂದು ಮಾತಿರಲ್ಲ. ಓನ್ಲಿ ಧೋನಿ ಅಭಿಮಾನಿಗೋಸ್ಕರ CSK ಗೆ ಸಪೋರ್ಟ್ ಮಾಡ್ತಿರೋದು. ಸೊ ನಮ್ದು ಏನಂದ್ರೆ ಕೊಹ್ಲಿ ಇರದೇ ಇರ್ಲಿ, ನಮ್ದು RCB ಪರವಾಗಿ ಸಪೋರ್ಟ್. ಗೆಲ್ತಾರೆ ನಮ್ಮ RCB 100%. 2 ಮ್ಯಾಚ್ ವಿನ್ ಆಗಿರೋದು. ಆಕ್ಚುಲಿ ನಮ್ದು ಲಾಸ್ಟ್ ಸೀಸನ್ ಇಲ್ಲ, ಈ ಸರ್ತಿ ಅದು ಚೇಂಜ್ ಆಗಿದೆ. ಯಾಕಂದ್ರೆ ಆಲ್ರೆಡಿ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆಗಿರೋದು. ನಮ್ದು ಈ ಸರ್ತಿ ನಮ್ಗೆ 100% ಕಾನ್ಫಿಡೆಂಟ್ ಇದೆ. ಕೊಹ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ, ಮತ್ತೆ ನಮ್ದು ಸಾಲ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಪಡಿಕಲ್ಲಿನೂ ನಮ್ದು ಫಾರ್ಮ್ ಅಲ್ಲಿ ಇದ್ದಾರೆ. ಮತ್ತೆ ನಮ್ ಕ್ಯಾಪ್ಟನ್ ರಜಿತ್ ಪಟೇಲ್ ಆಲ್ಸೋ ಫಾರ್ಮ್ ಅಲ್ಲಿ ಇದ್ದಾರೆ. ಇವ್ರು 4 ಜನ ಸಾಕು CSK ಮತ್ತೆ ನಮ್ ಶಫೋರ್ಡ್ ಇದ್ದಾರೆ. ಶಫೋರ್ಡ್ ಮಲ್ಕೊಂಡ್ರು CSK ಫ್ಯಾನ್ ಅಲ್ಲಿ, ಕನ್ಸಲ್ಲಿ ಕೂಡ ಬರ್ತಾರೆ ನಮ್ ಶಫೋರ್ಡ್. ಗೊತ್ತಾ, CSK ಅಂದ್ರೆ ಬಗ ಉರಿಯುತ್ತೆ. ಸರ್, ಕಪ್ ಮ್ಯಾಟ್ರ್ ಅಲ್ಲ, ಫ್ಯಾನ್ ಬೇಸ್ ಮ್ಯಾಟರ್ ಆಗುತ್ತೆ. ಹೌದಾ? ಸೊ ನಮ್ದು ಫ್ಯಾನ್ ಬೇಸ್ ಜಾಸ್ತಿ ಇದೆ. ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ದು RCB ಅನ್ನೋದು ಮೇನ್ ಇಂಪಾರ್ಟೆಂಟ್. RCB ನಮ್ದು ಹಾರ್ಟ್ ಅಲ್ಲಿ ಇದೆ, ಬ್ಲಡ್ ಅಲ್ಲಿ ಇದೆ. ಗೊತ್ತಾ? ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ದು ಕರ್ನಾಟಕ ನಾವು ಕನ್ನಡಿಗರು, ನಾವು ಯಾವತ್ತೂ ಬಿಟ್ಟು ಕೊಡಲ್ಲ. ಅದು ಮೇನ್ ಇಂಪಾರ್ಟೆಂಟ್. ನಾವು ಧೋನಿ ಸಲುವಾಗಿ ನಾವು CSK ಸಪೋರ್ಟ್ ಮಾಡಲ್ಲ, ಕರ್ನಾಟಕ ಸಲುವಾಗಿ ನಾವು RCB ಸಪೋರ್ಟ್ ಮಾಡ್ತೀವಿ. ಗೊತ್ತಾ? ಫ್ರಾಂಚೈಸಿ ಮಾಲ್ರಿ. RCB ಬೆಂಗಳೂರು ಅನ್ನೋದು ಕರ್ನಾಟಕ ನೇಮು. ಕರ್ನಾಟಕ ಮೇನ್ ಇಂಪಾರ್ಟೆಂಟ್. ಚೆನ್ನೈ ಅನ್ನೋದು ತಮಿಳ್ನಾಡು ಇಂಪಾರ್ಟೆಂಟ್. ಹೌದಾ? ಅವ್ರು ಈಗ RCB ವಿನ್ ಆದ್ರೆ ನಮ್ ಬೆಂಗಳೂರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೇವೆ, ಚೆನ್ನೈಯಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಅವರು ಚೆನ್ನೈದವ್ರು ವಿನ್ ಆದ್ರೆ ಸೆಲೆಬ್ರೇಟ್ ಮಾಡಿರೋದು ಎಲ್ಲಿ? ಚೆನ್ನೈದಲ್ಲಿ, ತಮಿಳ್ನಾಡು ಸ್ಟೇಟ್. ನಮ್ದು ಬೆಂಗಳೂರು ಅನ್ನೋದು ಕರ್ನಾಟಕ ಸ್ಟೇಟ್. ನಾವು ಕರ್ನಾಟಕದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೇವ್ರಿ. ನಾವು ಕನ್ನಡಿಗರು ಸ್ವಾಭಿಮಾನ. ಇನ್ನೊಂದು ಏನಂದ್ರೆ ಚೆನ್ನೈದವರಿಗೆ ಸಪೋರ್ಟ್, ಚೆನ್ನೈದವ್ರಿಗೆ ಇಲ್ಲಿರೋ ಏನಿದು ಅಂತಂದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು. ಸೊ ಅದಕ್ಕೋಸ್ಕರ ಚೆನ್ನೈದವ್ರು ಸಪೋರ್ಟ್. ಇಲ್ಲಾಂದ್ರೆ ಯಾವಾಗ ಹೊರತಿಕ್ತಿದ್ವಿ ನಾವು ಚೆನ್ನೈದವ್ರನ್ನ. ಬಟ್ ಏನಂದ್ರೆ ಕರ್ನಾಟಕ ಎಲ್ಲರಿಗೂ ಸ್ವಲ್ಪ ನೆಲೆ, ಕೆಲಸ ಮಾಡಕ್ಕೆ, ಊಟ ಮಾಡಕ್ಕೆ ಎಲ್ಲಾನು ಒಂದು ನೆಲೆ ಕೊಡುತ್ತೆ. ಬಟ್ ಅವ್ರ ಅಭಿಮಾನ ಇಡಬೇಕು, ಕರ್ನಾಟಕ ಅಭಿಮಾನ ಅನ್ನೋದು. ಅದ್ರ ಮೇಲೆ ಇವ್ರು ಹೇಳಿ
ಬಟ್ ನೀವು ಧೋನಿ ಸಲ ಸಪೋರ್ಟ್ ಧೋನಿ ಬಗ್ಗೆ ಹೇಳಿ, CSK ಬಗ್ಗೆ ಬೇಡ. ಚೆನ್ನೈ ಗೆಲ್ಲುತ್ತೆ ಎಷ್ಟು ಹೋಗ್ತದೆ? 100% ಸರ್, ಗೆದ್ದೇ ಗೆಲ್ತೀವಿ. RCB ವಿನ್ ಆಗುತ್ತೆ. ನೋಡೋಣ, ಗೊತ್ತಾಗುತ್ತಲ್ಲ 11 ಗಂಟೆ ಗೊತ್ತಾಗುತ್ತೆ ಯಾರಿಗೆ ಏನಂತೆಲ್ಲ, ಯಾರಿಗೆ ಗೊತ್ತಾಗುತ್ತಲ್ಲ. ಅವ್ರು ಆರ್ಸಿ ಬಂತೀವಿ ಚೆನ್ನೈ ಅಂತೀವಿ, ಅವ್ರ ಖುಷಿ ಅವ್ರಿಗೊಂದು ಒಳಗೆ ಇರುತ್ತಲ್ಲ. ಖುಷಿ ಅನ್ನಕ್ಕಿಂತ ನಾವು ಕರ್ನಾಟಕದ ಒಳಗಡೆ ನಾವು ಕರ್ನಾಟಕ ಪರ್ಸನ್, ಬೆಂಗಳೂರು ಅನ್ನೋದು ಒಂದು ಈಗ ಕರ್ನಾಟಕ. ನೋಡಿ ಸರ್, ನೀವೇ ಹೇಳಿದ್ರಿ, ಸರ್ ಹೇಳಿದ್ರು 18 ವರ್ಷ ಬೇಕು ಕಪ್ ಹೊಡಿಯೋಕಂತ. ಕೆಳಗಿದೀವಿ ಒಪ್ತೀವಿ, ಆದ್ರೆ ಮೇಲ್ ಬರ್ತೀವಿ ನಮ್ ಕಾನ್ಫಿಡೆನ್ಸ್ ನಮ್ಗಿದೆ, ಹೊಡಿತೀವಿ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಇದೆ. ಈಗ ಧೋನಿ ಇಲ್ಲ ಅಂತ ನಾವ್ ಹೇಳ್ತಿಲ್ಲ, ಒಂದ್ ಸೆಕೆಂಡ್ ಈಗ ಕೆಳಗಿನವ್ರು ಬಂದು ಆಡ್ತಾರಲ್ಲ, ಅದೇ ನೋಡಿರಲ್ಲ ಲಾಸ್ಟ್ ಮ್ಯಾಚ್ ಒಂದ್ ಹುಡುಗ ಹೊಡೆದ. ಅಲ್ಲ ಒಂದ್ ನಿಮಿಷ, ನಾವು ಕೆಳಗಡೆಯಿಂದಾನು 18 ವರ್ಷ ಅಷ್ಟೇ ವೇಟ್ ಮಾಡಿಬಿಟ್ಟು RCB ಕಪ್ ಹೊಡೆದಿರೋದು. 18 ವರ್ಷ ಬರೀ ಇವರು 1 ಸೀಸನ್ ಇಲ್ಲ 2 ಸೀಸನ್ ಕೆಳಗಡೆ ಇರಬಹುದು. ನಾವು ಅಪ್ ಟು 18 ವರ್ಷದಿಂದ ಕೆಳಗಡೆ ಇದ್ದು ಒಂದೇ ಸರಿ ಕಪ್ ಹೊಡೆದಿರೋದಕ್ಕೆ ಯಾವ ಲೆವೆಲ್ಗೆ ಫ್ಯಾನ್ಸ್ ಇದಾರೆ ಬೆಂಗಳೂರಲ್ಲಿ, ಯಾವ ತರ ಸೆಲೆಬ್ರೇಷನ್ ಆಗಿದೆ ತಿಳ್ಕೊಳ್ಳಿ. RCB ಅನ್ನೋದು ಬರೀ ಎಮೋಷನ್ ಅಲ್ಲ, ಒಂಥರ ಬ್ಲಡ್ ಅಲ್ಲಿ ಎಲ್ಲ ಪ್ರತಿಯೊಂದು ಚಿಕ್ಕ ಹುಡುಗರಿಂದ ಹಿಡಿದು ಅಪ್ ಟು 100 ಏಜ್ ವರ್ಗು ಒಂಥರ ಕ್ರೇಜ್ ಇದೆ. ಯಾಕಂದ್ರೆ ಕರ್ನಾಟಕ ಟೀಮ್ ಅನ್ನೋದು ಒಂದು ಕ್ರೇಜ್ ಇದೆ. ಬಟ್ 18 ಒಂದ್ ಸರ್ತಿ ಕಪ್ ಹೊಡೆದಿದ್ರು, 5 ವರ್ಷ ಅವ್ರದ್ದು 5 ಕಪ್ ಹೊಡೆದಿರ್ಬೋದು, ನಮ್ದು 1 ಕಪ್ಪಿಗೆ ಎಲ್ಲ ಟೋಟಲ್ ಆಲ್ 9 ಟೀಮ್ ಏನಿದಾವ್ ನೋಡಿ, ಅದು ಎಲ್ಲ RCB ಕಿತ್ತನು ಕೆಳಗಡೆನೆ ಯಾವತ್ತಿದ್ರು. ನಿಮ್ಗೆ ಇನ್ನೊಂದು, ಈಗ ನೀವು ಅಂದ್ರೆ ಯಾರು ಫ್ಯಾನ್ ಬೇಕಾದ್ರೂ ಆಗ್ಬೋದು, ಬಟ್ ಕರ್ನಾಟಕದಲ್ಲಿ ಒಬ್ಬರು ಚೆನ್ನೈ ಫ್ಯಾನ್ ಹೇಗೆ? ಸರ್ ನೋಡಿ ಸರ್, ಎಲ್ಲರಿಗೂ ಅಂತ ಐಡಲ್ ಇರ್ತಾರೆ ಒಬ್ರು. ಇವ್ರು ವಿರಾಟ್ ಕೊಹ್ಲಿ, ನಮ್ಗೆ ಧೋನಿ ಇದ್ದಾರೆ. ಸೊ ನಾನು ಅವ್ರು ಫಾಲೋ ಮಾಡ್ತೀನಿ, ಐಡಲ್ ಆಗಿ ನಾನು ಅವ್ರು ನೋಡ್ಕೋತೀನಿ, ನಾನು ಫಾಲೋ ಮಾಡ್ತೀನಿ. ಅಗ್ರೆಷನ್ ಪಿಚ್ಚಲ್ಲಿ ತೋರ್ಸೋದಕ್ಕಿಂತ ಸ್ವಲ್ಪ ಲೈಫಲ್ಲಿ ತೋರಿಸ್ ಚೆನ್ನಾಗಿರುತ್ತೆ. ಈಗ ಇವ್ರಂದ್ರು ಕನ್ನಡ ಅಭಿಮಾನ ನನಗೂ ಇದೆ. ನಾನು ಮುಸ್ಲಿಮ್ ಆದ, ನನ್ನ ದೋಸ್ತ ಎಲ್ಲ ಕನ್ನಡದವ್ರೆ, ಹಿಂದೂಸೆ. ನಾನು ಹಿಂದಿ ಕಡಿಮೆ, ಕನ್ನಡ ಜಾಸ್ತಿ ಮಾತಾಡ್ತೀನಿ. ಉತ್ತರ ಕನ್ನಡ, ನಾನು ರಾಯಚೂರು. ಇಬ್ರು ಒಂದೇ ಕಡೆಯವರು. ಆದ್ರೂ ಚೆನ್ನೈ ಒಂದು ಬಿಜಾಪುರ, ಚೆನ್ನಾಗಿ ಗೆಲ್ಲುತ್ತೆ ಚೆನ್ನೈ ಗೆಲ್ಬೇಕು, ಧೋನಿ support. ಸರ್. ಇಲ್ಲಿ ಧೋನಿ ಚೆನ್ನಾಗಿ ಆಡ್ಬೇಕು ಸರ್. ನಮ್ಗೆ ಚೆನ್ನೈ ಗೆಲ್ಲಿಲ್ಲ ಅಂದ್ರೆ ಸರ್ ನಮ್ಗೆ ಸಂಬಂಧ ಇಲ್ಲ ಸರ್. ಸೋಲು ಗೆಲುವು ನಾವು ನಮ್ಮ ಐಡಲ್ ಹೆಂಗೆ ಆ ಥರ ನಾವು ಟೀಮ್ ಗೆಲ್ಲಿ ಸೋಲ್ಲಿ ನಮ್ ಮ್ಯಾಟ್ರ್ ಆಗಲ್ಲ. ನಮ್ಗೇನೋ ಪರ್ಸನ್ ಮ್ಯಾಟ್ರ್ ಆಗ್ತಾರೆ, ನಮ್ಮ ಐಡಲ್ ಹಂಗೆ ಮ್ಯಾಟ್ರ್ ಆಗ್ತಾನೆ. ಸೋಲ್ಲಿ ಗೆಲ್ಲಿ ಕಪ್ಪು ಏನ್ ಸಾಕು ಸರ್, 5 ಸ್ಟಾರ್ ಸಾಕು. 5 ಸ್ಟಾರ್ 18 ವರ್ಷ ತಗೊಂಡಿದೀವಿ, ಸಾಕಂತೀವಿ. ಈಗ ಅಣ್ಣ ಇಲ್ಲಿ ಬನ್ನಿ, ಅಣ್ಣ ಹಿಡ್ಕೊಟ್ರು. ಈಗ ಸಪೋಸ್ ಇಲ್ಲಿ ಇನ್ನೂ 2 ಕೂದ್ರು ತುಂಬ ಹೋಗುತ್ತಿದ್ದು. ಸೊ ಬೆಟ್ರ್ ಸಾಕಂತ, ನಮ್ಗೆ ಹೊಟ್ಟೆ ತುಂಬಿದೆ ಸಾಕು. ಇವಾಗ ಇರ್ಲಿ ಸಾಕು, ಮತ್ತೆ ನೆಕ್ಸ್ಟ್ ನೋಡ್ಕೊಳ್ಳೋಣ, ಬರ್ತಾರೆ ಸರ್. ಈಗ ಯಾಕೆ ಸರ್, ಈಗ ನೀವು ಒಳಗಡೆ ಬರ್ತಿರ್ಬೋದು, ಯಾರೋ ಒಬ್ರು ಬರ್ತೀರ ಒಳಗಡೆ. ಒಳಗಡೆ ಬಂದಾಗ ನೋಡ್ಕೊಳ್ಳಿ, ಯಾವ್ದು ರೆಡ್ ಜಾಸ್ತಿ ಇರುತ್ತೋ. ಇವ್ರು ಐಡಲ್ ಹೇಳ್ತಾರೆ, ಅಲ್ಲಲ್ಲ, ಈಗ ಇವ್ರು ಐಡಲ್ ಹೇಳ್ತಾರೆ. ಈಗ ಗ್ರೌಂಡ್ ಅಲ್ಲಿ ಎಲ್ಲೇ ಇರ್ಲಿ, ಇಲ್ಲೇ ಹೇಳಿದಾರೆ ಅವ್ರು, ಇದೇ ಗ್ರೌಂಡ್ ಅಲ್ಲಿ ಹೇಳಿದಾರೆ. ಇಲ್ಲಿ ಬಂದ್ರು ಎಲ್ಲೋನೇ ಜಾಸ್ತಿ ಕಾಣುತ್ತೆ, ರೆಡ್ ಕಡಿಮೆ ಇರುತ್ತಂತ. ಸಾಕಿಷ್ಟು ಅವ್ರಾಗ ಹೇಳಿದ್ರೆ ಸಾಕು. ಇವ್ರು ಐಡಲ್ ಹೇಳಿದಾರೆ. ಈಗ ನೋಡ, ಈಗ ಸರ್ ನಾನು ವಿಡಿಯೋ ತೋರಿಸ ನಿಮ್ಗೆ ಅಲ್ಲ, ನಾನು ಲೈವ್ ತೋರಿಸ್ತೀವಿ ಸುಮ್ನೆ ಯಾಕೆ. ಅಲ್ಲಲ್ಲ, ರೆಡ್ ಕಾಣುತ್ತೋ ಮತ್ತೆ ಎಲ್ಲೋ ಕಾಣುತ್ತೋ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಹೌದಾ? ಯಾಕಂದ್ರೆ ಬೆಂಗಳೂರಲ್ಲಿ ಇರೋದೆಲ್ಲ 60% ಜಾಸ್ತಿ. ನಮ್ ಕರ್ನಾಟಕ ಪರ್ಸನ್ಸ್ ಇವಾಗ ಎಲ್ಲಿ ಅಂತಂದ್ರೆ, ಇವಾಗ ಕನ್ನಡ ಯಾರು ಜಾಸ್ತಿ ಯೂಸ್ ಮಾಡ್ತಿಲ್ಲ. ನಮ್ಗ ಕೊಳ್ಳಿ ಓಕೆ, ಮೇನ್ ಇಂಪಾರ್ಟೆಂಟ್ ಕನ್ನಡ ಪರ್ಸನ್, ಕನ್ನಡ ಓನ್ಲಿ ಧೋನಿ ಫ್ಯಾನ್ ಅಂತಾರೆ. ಒಂದ್ ಸೆಕೆಂಡ್ ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ಈಗ ಒಂದ್ ಸೆಕೆಂಡ್, ಓನ್ಲಿ ಅವ್ರು ಧೋನಿ ಫ್ಯಾನ್ ಅಂತ ಹೇಳಿದ್ರು. ನಾವು ಕರ್ನಾಟಕ ಅಭಿಮಾನಿ. ಯಾರೇ ಇವರೇ ಆಗ್ಲಿ ನಾವು RCB ಸಪೋರ್ಟ್. ಇವರೇ ಆಡಿದ್ರೆ RCB ಸಪೋರ್ಟ್. RCB ವೆರಿ ಇಂಪಾರ್ಟೆಂಟ್. RCB ಕರ್ನಾಟಕ ಟೀಮು. RCB ಮೇನ್ ಕರ್ನಾಟಕ ಟೀಮ್.